ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಈ ಅಧ್ಯಾಯದ ಪುಟ ಸಂಖ್ಯೆ 101ರಲ್ಲಿ ಬರುವಂತ ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಯೋಣ. ಮೊದಲನೇ ಪ್ರಶ್ನೆ, ಮುಂದಿನ ಪ್ರತಿ ಚಿತ್ರದಲ್ಲಿರುವ ಸಂಖ್ಯೆಗಳನ್ನು ಕೂಡಿ ಅವುಗಳಿಗೆ ಅನುರೂಪವಾದ ಬೀಜೋಕ್ತಿಗಳನ್ನು ಬರೆದು ಸರಳೀಕರಿಸಿ ಪ್ರತಿ ಚಿತ್ರದಲ್ಲಿನ ಸಂಖ್ಯೆಗಳನ್ನು ಜೋಡಿಯಾಗಿ ವಿಭಿನ್ನ ರೀತಿಯಲ್ಲಿ ಕೂಡಲು ಪ್ರಯತ್ನಿಸಿ ಮತ್ತು ಒಂದೇ ಉತ್ತರ ಬರುತ್ತದೆಯೇ ಎಂಬುದನ್ನು ನೋಡಿ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ನಾವಿಲ್ಲಿ ಮೊದಲಿಗೆ ಏನು ಮಾಡಬೇಕಂದ್ರೆ, ಇಲ್ಲಿ ಕೊಟ್ಟಿರುವಂಥ ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, 1, 2 ಮತ್ತು 3. ಇದನ್ನು ಒಂದೊಂದಾಗಿ ತೆಗೆದುಕೊಂಡು ಇವುಗಳನ್ನು ಕೂಡಿಸಬೇಕು. ಕೂಡಿಸಿ ಈ ಬೀಜೋಕ್ತಿಗಳನ್ನು ಸರಳೀಕರಿಸಬೇಕು. ಹಾಗೆ ಅದನ್ನು ವಿಭಿನ್ನ ರೀತಿಯಲ್ಲಿ ಮಾಡಿ ಒಂದೇ ರೀತಿಯ ಉತ್ತರ ಬರ್ತದಾ ಅಂತ ಹೇಳಿ ನಾವಿಲ್ಲಿ ಚೆಕ್ ಮಾಡಬೇಕು. ಸೊ ಇದು ನಮಗೆ ಕೊಟ್ಟಿರುವಂತಹ ಕ್ವಶನ್. ಸೊ ಒಂದೊಂದಾಗಿ ಇದನ್ನು ಸಾಲ್ವ್ ಮಾಡ್ತಾ ಹೋಗುವ. ಸೊ ಮೊದಲಿಗೆ ನಮಗೆ ಕೊಟ್ಟಿರುವಂತಹ ಬೆಲೆಗಳನ್ನು ಬರೆಯುವ. ಸೊ ಮೊದಲಿಗೆ ನಮಗಿಲ್ಲಿ ಕೊಟ್ಟಿದ್ದಾರೆ ಸಂಖ್ಯೆಗಳು. ಇದನ್ನು 2 ರೀತಿಯಲ್ಲಿ ಮಾಡ್ಬೋದು. ಸೊ ಮೊದಲಿಗೆ ನಾವು ಇಲ್ಲಿರುವಂಥ ಸಂಖ್ಯೆಗಳನ್ನು ಕೂಡಿಸ್ತಾ ಹೋಗುವ. ಯಾವುದೆಲ್ಲ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಕೂಡಿಸ್ತಾ ಹೋಗುವ ಮೊದಲ ವಿಧಾನ. ವಿಧಾನ 1, ಅಡ್ಡ ಸಾಲುಗಳಲ್ಲಿ ಕೂಡಿಸೋದು. ಸೊ ನಮಗೆ ಇಲ್ಲಿ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಸಂಖ್ಯೆಗಳನ್ನು ತೆಗೆದುಕೊಂಡು ಕೂಡಿಸ್ತಾ ಹೋಗುವ. ಸೊ ಮೊದಲ ಅಡ್ಡ ಸಾಲನ್ನು ನೀವು ಇಲ್ಲಿ ತೆಗೆದುಕೊಂಡ್ರೆ ಇಲ್ಲಿ ಇರುವಂಥದ್ದು 5y. ಸೊ 5y ನಂತರ ಯಾವುದಿದೆ -6 ಪ್ಲಸ್ x. ನೆಕ್ಸ್ಟ್ ಎರಡನೇ ಅಡ್ಡ ಸಾಲನ್ನು ತೆಗೆದುಕೊಂಡ್ರೆ ಅದರಲ್ಲಿ ಇದೆ x ಪ್ಲಸ್ 2 ಪ್ಲಸ್ 5y. ಸೊ ಇದನ್ನು ಹಾಗೆ ಬರೆದು ಬಿಡುವ. ನಂತರ ಸಜಾತಿಯ ಪದಗಳನ್ನು ಒಟ್ಟುಗೂಡಿಸುವ. ಇಲ್ಲಿ 5y ಇದೆ, ಇಲ್ಲಿ 5y ಇದೆ, ಹಾಗಾಗಿ ಅದೆರಡನ್ನು ಒಟ್ಟಾಗಿ ಬರೀಬೋದು. 5y ಪ್ಲಸ್ 5y ಒಂದು ಗುಂಪು. ಆಮೇಲೆ x ಕೂಡ 2 ಸಲ ಇದೆ, ಹಾಗಾಗಿ x ಪ್ಲಸ್ x ಎನ್ನುವಂಥದ್ದು ಇನ್ನೊಂದು ಗುಂಪು. ಆಮೇಲೆ ಇಲ್ಲಿ -6 ಪ್ಲಸ್ 2 ಅಂತ ಇದೆ, ಅದು ಇನ್ನೊಂದು ಗುಂಪು. ನಂತರ ಇದನ್ನು ಆ್ಯಡ್ ಮಾಡಿ 5y ಪ್ಲಸ್ 5y ಅಂತ ಹೇಳಿದರೆ 10y, x ಪ್ಲಸ್ x ಅಂದರೆ 2x, -6 ಪ್ಲಸ್ 2 ಇಲ್ಲಿ ಕಳಿಬೇಕು, ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಾಕಬೇಕು. 6ಇಂದ 2 ಕಳೆದರೆ 4, ದೊಡ್ಡ ಸಂಖ್ಯೆಯಲ್ಲಿ -6 ಆಗಿರುವುದರಿಂದ -4 ಎನ್ನುವಂಥ ಉತ್ತರ ಇಲ್ಲಿ ಬರ್ತದೆ. ನಂತರ ನಾವು ಎರಡನೇ ವಿಧಾನದಲ್ಲಿ ಇದನ್ನು ಮಾಡುವ. ವಿಧಾನ 2, ಸಜಾತಿಯ ಪದಗಳನ್ನು ಒಟ್ಟಾಗಿ ಕೂಡಿಸುವುದು. ಈ ವಿಧಾನದಲ್ಲಿ ನಾವು ಮೊದಲಿಗೆ ಮೊದಲ ಸಾಲನ್ನು ತೆಗೆದುಕೊಂಡು 5y ಎಷ್ಟು ಸಲ ಇದೆ ಅಂತ ನೋಡಬೇಕು. ಇಲ್ಲಿ 5y ನೀವು ಕಾಣ್ಬೋದು 2 ಸಲ ಇದೆ, ಹಾಗಾಗಿ 5y ಗುಣಿಸು 2 ಅಂತ ಬರೀತಾ ಇದ್ದೇನೆ. ನಂತರ ಇರುವಂಥದ್ದು x ಎಷ್ಟು ಸಲ ಇದೆ, ಅದು ಕೂಡ 2 ಸಲ ಇದೆ. ಸೊ x ಗುಣಿಸು 2 ಅಂತ ಬರೀತಾ ಇದ್ದೇನೆ. ಆಮೇಲೆ ಇರುವಂಥದ್ದು ಯಾವುದು, ಸಂಖ್ಯೆ ಆಗಿದೆ. ಸೊ ಸಂಖ್ಯೆಯನ್ನು ಹಾಗೆ ಬರೆದು ಬಿಡಿ, -6 ಪ್ಲಸ್ 2 ಅಂತ ಬರೆದು ಬಿಡಿ. ಸೊ ಇಲ್ಲಿ 5y ಗುಣಿಸು 2 ಅಂದರೆ ಇದು 10y ಕೊಡ್ತದೆ. x ಗುಣಿಸು 2 ಅಂದರೆ 2x, -6 ಪ್ಲಸ್ 2 ಅಂದರೆ -4 ಕೊಡ್ತದೆ. ಸೊ ನೀವಿಲ್ಲಿ ಕಾಣ್ಬೋದು ನಾವು 2 ವಿಧಾನದಲ್ಲಿ ಉತ್ತರವನ್ನು ಕಂಡುಹಿಡಿದಿದ್ದೇವೆ. 2 ವಿಧಾನದಲ್ಲಿ ನಮಗೆ ಒಂದೇ ರೀತಿಯ ಉತ್ತರ ಸಿಕ್ಕಿದೆ. ನಂತರ ನಾವು ಪ್ರಶ್ನೆ 2 ಸಾಲ್ವ್ ಮಾಡುವ. 2 ಸಬ್ ಕ್ವಶನ್. ಇಲ್ಲಿ ಈ ಚಿತ್ರವನ್ನು ಕೊಟ್ಟಿದ್ದಾರೆ, ನಾವು ಇದಕ್ಕೆ ಕೂಡ ಈ ಬೀಜೋಕ್ತಿಗಳನ್ನು ಸರಳೀಕರಿಸಬೇಕು. ಮೊದಲಿಗೆ ವಿಧಾನ 1 ಉಪಯೋಗಿಸುವ. ಈ ವಿಧಾನ 1ರಲ್ಲಿ ಅಡ್ಡ ಸಾಲುಗಳನ್ನು ಕೂಡಿಸ್ತಾ ಇದ್ದೇನೆ. ಸೊ ನೀವು ಚಿತ್ರವನ್ನು ಗಮನಿಸಿದರೆ ಇದು ಮೊದಲನೇ ಅಡ್ಡ ಸಾಲು. ಇಲ್ಲಿರುವಂಥ ಸಂಖ್ಯೆಗಳನ್ನು ಕೂಡಿಸ್ತಾ ಹೋಗುವ. ಸೊ ಇಲ್ಲಿ 2p ಪ್ಲಸ್ 3q ಪ್ಲಸ್ -2 ಪ್ಲಸ್ 3 ಅಂತ ಇದೆ. ನೆಕ್ಸ್ಟ್ ಎರಡನೇ ಅಡ್ಡ ಸಾಲನ್ನು ತೆಗೆದುಕೊಳ್ಳಿ. ಎರಡನೇ ಅಡ್ಡ ಸಾಲಲ್ಲಿ 3q ಪ್ಲಸ್ 2p ಪ್ಲಸ್ 3 ಪ್ಲಸ್ -2 ಅಂತ ಇದೆ. ನೆಕ್ಸ್ಟ್ ಮೂರನೇ ಅಡ್ಡ ಸಾಲನ್ನು ತೆಗೆದುಕೊಳ್ಳಿ. ಮೂರನೇ ಅಡ್ಡ ಸಾಲಲ್ಲಿ 2p ಪ್ಲಸ್ 3q. ನೆಕ್ಸ್ಟ್ ನಾಲ್ಕನೇ ಅಡ್ಡ ಸಾಲನ್ನು ತೆಗೆದುಕೊಳ್ಳಿ, 3q ಪ್ಲಸ್ 2p.
ಸೊ ಈ ರೀತಿಯಲ್ಲಿ ಅಡ್ಡ ಸಾಲುಗಳನ್ನು ತೆಗೆದುಕೊಂಡು ಅದನ್ನು ಕೂಡಿಸ್ತಾ ಬರುವುದು. ಆಮೇಲೆ ನೀವಿಲ್ಲಿ ಒಂದೇ ರೀತಿಯ ಪದಗಳನ್ನು ಒಟ್ಟಾಗಿ ಬರೆಯಿರಿ. ಸೊ ಇಲ್ಲಿ 2p ಒಂದು ಸಲ ಇದೆ, 2p 2, 3 ಹಾಗೆ 4 ಸಲ ಇದೆ. ಸೊ ಅದನ್ನು ಒಟ್ಟಾಗಿ ಬರೀತಾ ಇದ್ದೇನೆ. 2p 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 ಮತ್ತು 2p. ನೆಕ್ಸ್ಟ್ ನೀವಿಲ್ಲಿ 3q ಎಷ್ಟು ಸಲ ಇದೆ ಅಂತ ನೋಡಿ. ಸೊ 3q ಒಂದು ಸಲ ಇದೆ, 3q ಒಂದು ಸಲ ಇದೆ, ಹಾಗೆ ಎರಡನೇ ಸಲ 3q, ಮೂರನೇ ಸಲ ಮತ್ತು ನಾಲ್ಕನೇ ಸಲ. ಸೊ 3q ಕೂಡ 4 ಸಲ ಇದೆ. ಸೊ 3q ಪ್ಲಸ್ 3q ಪ್ಲಸ್ 3q ಪ್ಲಸ್ 3q. ಸೊ 3q 4 ಸಲ ಇದೆ. ಆಮೇಲೆ ನೆಕ್ಸ್ಟ್ ಸಂಖ್ಯೆಗಳನ್ನು ಗಮನಿಸಿ. ಇಲ್ಲಿ -2, 3, 3, ಆಮೇಲೆ -2 ಇಷ್ಟು ಸಂಖ್ಯೆಗಳಿವೆ. ಇದೆಲ್ಲವನ್ನು ಒಟ್ಟಾಗಿ ಬರೀಬೇಕು. ಸೊ -2 ಆಮೇಲೆ +3 ಇದೆ, +3 ಇದೆ, ನೆಕ್ಸ್ಟ್ ಪುನಃ -2 ಇದೆ. ನೆಕ್ಸ್ಟ್ ಇವೆಲ್ಲವನ್ನು ಬರೆದ ನಂತರ ಇಲ್ಲಿ ಇದನ್ನು ಆ್ಯಡ್ ಮಾಡುವ. 2p 2p 2 4 6 8p ಆಗ್ತದೆ. ಸೊ 8p ಪ್ಲಸ್ ಇಲ್ಲಿ 3q 6q 9q 12q ಆಗ್ತದೆ. ಸೊ 12q 3 6 9 12. ಆಮೇಲೆ ಇಲ್ಲಿ ಆ್ಯಡ್ ಮಾಡಿದಾಗ 3 + 3 6 6 ಮತ್ತು ಇಲ್ಲಿ -2 ಇದನ್ನು ಕೂಡಿಸಿದಾಗ -4, 6ರಿಂದ -4 ತೆಗೆದರೆ +2 ಅಂತ ಎನ್ನುವಂಥ ಉತ್ತರ ಸಿಗ್ತದೆ. ಸೊ ಇದು ನಿಮಗೆ ಉತ್ತರ ಸಿಗುವಂಥದ್ದು ಮೊದಲನೇ ವಿಧಾನದಲ್ಲಿ. ನೆಕ್ಸ್ಟ್ ನಾವೀಗ ಎರಡನೇ ವಿಧಾನದಲ್ಲಿ ಮಾಡುವ. ಈ ಎರಡನೇ ವಿಧಾನದಲ್ಲಿ ಸಜಾತಿಯ ಪದಗಳನ್ನು ನಾವು ಒಟ್ಟಾಗಿ ಕೂಡಿಸ್ತೇವೆ. ಮೊದಲಿಗೆ ಇಲ್ಲಿ ಇರುವಂಥದ್ದು ಯಾವುದು? 2p ಎಷ್ಟು ಸಲ ಇದೆ ಅಂತ ನೋಡಬೇಕು. ಸೊ 1 2 3 4 ಸಲ ಇದೆ. ಹಾಗಾಗಿ ನಾವು ಇಲ್ಲಿ ಬರೀಬಹುದು 2p ಗುಣಿಸು 4 ಅಂತ ಹೇಳಿ. ನೆಕ್ಸ್ಟ್ 3q ಎಷ್ಟು ಸಲ ಇದೆ ಈ ಚಿತ್ರದಲ್ಲಿ? 3q ಕೂಡ 4 ಸಲ ಇದೆ. ನೀವಿಲ್ಲಿ ಗಮನಿಸ್ಬೋದು 1 2 3 ಮತ್ತು 4 ಸಲ ಇದೆ. ಹಾಗಾಗಿ 3q ಗುಣಿಸು 4 ಅಂತ ಬರೀಬೋದು. ನೆಕ್ಸ್ಟ್ ಇರುವಂಥ ಸಂಖ್ಯೆಗಳನ್ನು ಬರೀರಿ. ಸೊ ಯಾವುದೆಲ್ಲ ಸಂಖ್ಯೆ ಇದೆ ಇಲ್ಲಿರುವಂಥದ್ದು -2 + 3, ಆಮೇಲೆ 3 -2 ಎಷ್ಟು ಸಲ ಇದೆ ಅದನ್ನು ಬೇಕಾದರೆ ನೀವು ಗುಣಿಸಿ ಕೂಡ ಬರೀಬೋದು. ಸೊ ನೀವಿಲ್ಲಿ ಕಾಣ್ಬೋದು -2 ಎನ್ನುವಂಥದ್ದು 2 ಸಲ ಇದೆ. ಸೊ ಹಾಗಾಗಿ ನಾನು ಹಾಗೆ ಬರೀತಾ ಹೋಗ್ತೇನೆ. ಸೊ -2 2 ಸಲ ಇದೆ. ಅದೇ ರೀತಿ 3 ಎನ್ನುವಂಥ ಸಂಖ್ಯೆ 2 ಸಲ ಇದೆ. ಸೊ 3 ಗುಣಿಸು 2. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ. 2p ಗುಣಿಸು 4 ಅಂದರೆ 8p, 3q ಗುಣಿಸು 4 ಅಂತ ಹೇಳಿದರೆ 12q. ನೆಕ್ಸ್ಟ್ 2 ಗುಣಿಸು 2 ಮೈನಸ್ ಚಿಹ್ನೆ ಇದೆ, -4, 3 ಗುಣಿಸು 2 ಅಂದರೆ 6. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 8p ಪ್ಲಸ್ 12q ಪ್ಲಸ್ 2 ಅಂತ ಸಿಗ್ತಾ ಇದೆ. ನೀವು ಎರಡು ಉತ್ತರಗಳನ್ನು ಗಮನಿಸಿ. ಎರಡೂ ವಿಧಾನದಲ್ಲಿ ಒಂದೇ ರೀತಿಯ ಉತ್ತರ ಸಿಕ್ಕಿದೆ. ನೆಕ್ಸ್ಟ್ ಮೂರನೇ ಸಬ್ ಕ್ವಶನ್ ಅನ್ನು ಸಾಲ್ವ್ ಮಾಡುವ. ಮೂರನೇ ಸಬ್ ಕ್ವಶನ್, ಇದರಲ್ಲಿ ವಿಧಾನ 1 ಅಡ್ಡ ಸಾಲುಗಳಲ್ಲಿ ಕೂಡಿಸುವುದು. ಸೊ ಮೊದಲಿಗೆ ಇರುವಂಥದ್ದು ಒಂದೊಂದೇ ಅಡ್ಡ ಸಾಲುಗಳನ್ನು ತೆಗೆದುಕೊಳ್ಳಿ. ಸೊ ಮೊದಲಿಗೆ ಇಲ್ಲಿ -5g ಇದೆ, ಪ್ಲಸ್ 5k ಪ್ಲಸ್ 5k ಪ್ಲಸ್ -5g. ನೆಕ್ಸ್ಟ್ ಎರಡನೇ ಅಡ್ಡ ಸಾಲನ್ನು ತೆಗೆದುಕೊಳ್ಳಿ. ಅಲ್ಲಿ ಇರುವಂಥದ್ದು 5k ಪ್ಲಸ್ 5k ಪ್ಲಸ್ 5k ಪ್ಲಸ್ 5k. ನಂತರ ಮೂರನೇ ಅಡ್ಡ ಸಾಲನ್ನು ತೆಗೆದುಕೊಳ್ಳಿ. ಅದರಲ್ಲಿ ಇರುವಂಥ ಸಂಖ್ಯೆಗಳನ್ನು ಬರೀರಿ. 5k ಪ್ಲಸ್ 5k ಪ್ಲಸ್ 5k ಪ್ಲಸ್ 5k. ಆಮೇಲೆ ನಾಲ್ಕನೇ ಅಡ್ಡ ಸಾಲಲ್ಲಿರುವಂತಹ ಸಂಖ್ಯೆಗಳು -5g ಪ್ಲಸ್ 5k ಪ್ಲಸ್ 5k ಪ್ಲಸ್ -5g. ನೆಕ್ಸ್ಟ್ ನೀವು ಮಾಡಬೇಕಾಗಿರುವಂಥದ್ದು ಏನೆಂದರೆ ಇವೆಲ್ಲವನ್ನು ಒಟ್ಟುಗೂಡಿಸಿ ಬರೀಬೇಕು. ಇಲ್ಲಿ 5g ಎನ್ನುವಂಥದ್ದು ಎಷ್ಟು ಸಲ ಇದೆ? ಸೊ -5g ಒಂದು ಸಲ ಇದೆ, ಇಲ್ಲಿ ಕಾಣಬಹುದು. ಆಮೇಲೆ -5g ಇಲ್ಲಿ ಇದೆ, -5g ಇಲ್ಲಿದೆ, -5g ಇಲ್ಲಿದೆ. ಸೊ -5g 4 ಸಲ ಇದೆ. ಸೊ -5g, ನೆಕ್ಸ್ಟ್ -5g, -5g.
ಆಮೇಲೆ ನೆಕ್ಸ್ಟ್ ಇರುವಂಥದ್ದು ಪ್ಲಸ್ 5k ಎಷ್ಟು ಸಲ ಇದೆ ನೀವು ಇಲ್ಲಿ ಕಾಣ್ಬೋದು. 1 2 3 4 5 6 7 8 9 10 11 12 ಸಲ ಇದೆ. ಸೊ ಅದನ್ನು 12 ಸಲ ಬರೀಬೇಕು. ಸೊ 5k ಪ್ಲಸ್ 5k ಪ್ಲಸ್ 5k ಪ್ಲಸ್ 5k ಪ್ಲಸ್ 5k ಪ್ಲಸ್ 5k ಪ್ಲಸ್ 5k 1 2 3 4 5 6 7 8 9 10 11 ಇದನ್ನು 12 ಸಲ ಬರೀಬೇಕು. ನೆಕ್ಸ್ಟ್ ಇವುಗಳನ್ನು ಆ್ಯಡ್ ಮಾಡಿ. ಇಲ್ಲಿ 5 ಮೊದಲಿಗೆ ಇದನ್ನು ಆ್ಯಡ್ ಮಾಡಿ. ಇದೆಲ್ಲ ಮೈನಸ್ ಚಿಹ್ನೆ ಆಗಿರೋದ್ರಿಂದ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಸಿಗ್ತಾ ಇದೆ 5 10 15 20. ಸೊ ಮೈನಸ್ ಚಿಹ್ನೆ ಇದೆ, -20g. ಆಮೇಲೆ ನೆಕ್ಸ್ಟ್ ಇದರಲ್ಲಿ 5k ಎಷ್ಟು ಸಲ ಇದೆ? 12 ಸಲ ಇದೆ. 12 ಸಲ ಅಂತ ಹೇಳಿದರೆ ನೀವಿಲ್ಲಿ 5 5 10 50, 5 11 55, 5 12 60. ಸೊ ಇಲ್ಲಿ ನಿಮಗೆ 60k ಅಂತ ಸಿಗ್ತದೆ. ಸೊ ಇಲ್ಲಿ 60k ಅಂತ ಸಿಗ್ತದೆ. ಸೊ ಇದು ಮೊದಲನೇ ವಿಧಾನ. ನೆಕ್ಸ್ಟ್ ಎರಡನೇ ವಿಧಾನವನ್ನು ಉಪಯೋಗಿಸುವ. ವಿಧಾನ 2 ಸಜಾತಿಯ ಪದಗಳನ್ನು ಒಟ್ಟಾಗಿ ಕೂಡಿಸುವುದು. ಇಲ್ಲಿ ನೀವು ಮೊದಲಿಗೆ ನೋಡಬೇಕು 5k ಎನ್ನುವಂಥದ್ದು ಈ ಚಿತ್ರದಲ್ಲಿ ಎಷ್ಟು ಸಲ ಇದೆ ಅಂತ. ಮೊದಲಿಗೆ -5g ಎಷ್ಟು ಸಲ ಇದೆ? 1 2 3 4 ಸಲ ಇದೆ. ಹಾಗಾಗಿ ನಾವಿಲ್ಲಿ ಬರೀಬೋದು -5g ಗುಣಿಸು 2 ಅಂತ ಬರೀಬೋದು. ಪ್ಲಸ್ 5k ಎಷ್ಟು ಸಲ ಇದೆ? 1 2 3 4 5 6 7 8 9 10 11 12 ಸಲ ಇದೆ. ಸೊ 5k ಗುಣಿಸು 12 ಅಂತ ಬರೀಬೋದು. ನೆಕ್ಸ್ಟ್ -5g ಇಂಟು 2 ಅಂತ ಹೇಳಿದರೆ, ಸಾರಿ, ಇಲ್ಲಿ -5g 4 ಸಲ ಇದೆ. ಸೊ ಇಲ್ಲಿ ಗಮನಿಸಿ, ಇಲ್ಲಿ ತಪ್ಪಾಗಿದೆ. ಸೊ ಇದು 4 ಸಲ ಅಂತ ಆಗಬೇಕು. ಸೊ 4 ಅಂತ ಬರೀತಾ ಇದ್ದೇನೆ. ಸೊ ಇದು 4 -5g. 5 ಗುಣಿಸು 4 ಅಂದರೆ 20. ಸೊ -20g. 5k ಗುಣಿಸು 12 ಅಂದರೆ ಇಲ್ಲಿ ಸಿಗ್ತಾ ಇದೆ 60k. ಸೊ ನೀವಿಲ್ಲಿ ಗಮನಿಸ್ಬೋದು, ಎರಡೂ ವಿಧಾನದಲ್ಲೂ ಕೂಡ ನಮಗೆ ಒಂದೇ ರೀತಿಯ ಉತ್ತರ ಸಿಕ್ಕಿದೆ. ಈ ರೀತಿಯಲ್ಲಿ ನೀವು ಪ್ರಶ್ನೆ 1 ಸಾಲ್ವ್ ಮಾಡ್ಬೋದು.